ಸದನದಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಅನ್ನೋದೇ ಈಗ ಸದನದ ಒಳಗಡೆ ಜಟಾಪಟಿಗೆ ಕಾರಣವಾಗಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಆ ಮೂಲಕ ತರಾಟೆಗೆ ತೆಗೆದುಕೊಂಡಿದೆ. ಹಾಗಾದ್ರೆ ಎಲ್ಲಿ ಹೋಯ್ತು ಹಣ? ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯ್ತು? ಏನಾದ್ರೂ ಗೋಲ್ಮಾಲ್ ಆಯ್ತಾ? ಫೆಬ್ರವರಿ ಮಾರ್ಚ್ ಹಣ ಬಿಡುಗಡೆ ಮಾಡಲಿಲ್ಲ ಸರ್ಕಾರ. ಇದೇ ವಿಚಾರ ಸದನದಲ್ಲಿ ಗದ್ದಲಕ್ಕೆ ಕಾರಣ ಆಗಿದೆ. 2 ತಿಂಗಳ ಬಾಕಿ ಹಣವನ್ನ ಬಿಡುಗಡೆ ಮಾಡೋದು ಯಾವಾಗ? ಹಣ ಬಾಕಿ ಬಗ್ಗೆ ಶಾಸಕ ಟೆಂಗಿನಕಾಯಿ ಧ್ವನಿ ಎತ್ತಿದ್ದಾರೆ. ಬಿಜೆಪಿ ಶಾಸಕ ಮಹೇಶ್ ಟೆಂಗಿನಕಾಯಿ ಆರೋಪ ನಿಜ. ರಾಜ್ಯಾದ್ಯಂತ ಫೆಬ್ರವರಿ ಮಾರ್ಚ್ ಹಣ ಬಿಡುಗಡೆ ಆಗಿಲ್ಲ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ತಾಂತ್ರಿಕ ಕಾರಣದಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಟೆಕ್ನಿಕಲ್ ಪ್ರಾಬ್ಲಮ್ ಅಂತ. ಏನ್ ಟೆಕ್ನಿಕಲ್ ಪ್ರಾಬ್ಲಮ್? ಎಲ್ಲಿ ಹೋಯ್ತಾಗಾದ್ರೆ ಆ ಹಣ? ನಮ್ಮ ಜೊತೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸದನದಲ್ಲಿ ಗೃಹಲಕ್ಷ್ಮಿ ವಿಚಾರ ಪ್ರಸ್ತಾಪ ಆಯಿತು. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನ ಕೊಟ್ಟರು. ಸೊ ಈ ಭರವಸೆಯ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರು ಸದನದಲ್ಲಿ ಒಂದಷ್ಟು ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಾದ್ರೆ, ನಿನ್ನೆ ದಿವಸ ಬಿಜೆಪಿಯ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಕಳೆದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಹಣ ಕೊಡ್ತೇವೆ ಅವರ ವಿಧಾನಸಭಾ ಕ್ಷೇತ್ರದ ಯಾವ ಮಹಿಳೆಗೂ ಬಿಡುಗಡೆ ಆಗಿಲ್ಲ ಅಂತ ತಿಳಿಸಿದ್ರು. ಅದು ನಿಜ ಇದೆ. ಇಡೀ ರಾಜ್ಯಾದ್ಯಂತ ಫೆಬ್ರವರಿ ಮಾರ್ಚ್ ಬಿಡುಗಡೆ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ತಾಂತ್ರಿಕ ಕಾರಣದಿಂದ. ಏನಾಗಿದೆ, ಅದು ವರ್ಷದ ಕೊನೆಯ ದಿನಮಾನಗಳು, ಅಂದ್ರೆ ಈ ಬಜೆಟ್ ತಯಾರು ಮಾಡುವಾಗ ಅವಾಗ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಜಿಎಸ್ಟಿ ನಮಗೆ ವಾಪಸ್ ಬರಬೇಕು. ಜಿಎಸ್ಟಿ ವಾಪಸ್ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಅದನ್ನು ರಿಲೀಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಅದನ್ನ ರಿಲೀಸ್ ಮಾಡಬೇಕಾದ್ರೆ ಈ ವರ್ಷ ಮಾಡಬೇಕು. ಈ ವರ್ಷ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಇಟ್ಟುಕೊಂಡು ಅದನ್ನ 5,000 ಕೋಟಿ, ಯಾಕಂದ್ರೆ 5,000 ಕೋಟಿ ಆಗುತ್ತೆ, ಅದು 5,000 ಕೋಟಿ ರೂಪಾಯಿನ ಕೊಡ್ಲಿಕ್ಕೆ ಭರವಸೆ ಕೊಟ್ಟಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನ ಮಾಡ್ಕೊಳ್ತಾರೆ. ಆಮೇಲೆ ನಮ್ಮ ಗೃಹಲಕ್ಷ್ಮಿಯಲ್ಲಿ ಫಲಾನುಭವಿಗಳು 1,26,00,000 ಅಲ್ಲ, ಅವರು ವಿರೋಧ ಪಕ್ಷದವರು ಹೇಳ್ತಾ ಇದ್ರು 1,26,00,000 ಜನಕ್ಕೆ ಅಂದ್ರೆ 1,23,00,000 ಚಿಲ್ಲರೆ. ಯು ಕ್ಯಾನ್ ಸೇ 1,24 ಇದೆ. ಅದು ಖಂಡಿತವಾಗಿ ರಿಲೀಸ್ ಆಗುತ್ತೆ. ಸಂಬಂಧಪಟ್ಟಂತ ಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅದನ್ನ ಕೂಡಲೇ ಹಣ ರಿಲೀಸ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಬೇಕಂತ ಹೇಳ್ತೇನೆ. ಸರ್, ಈಗ ಮಂತ್ರಿಗಳು ಕ್ಷಮಾಪಣೆ ಕೇಳಬೇಕು ಅನ್ನುವಂತ ಪಟ್ಟನ್ನ ಹಿಡಿದ್ರು, ಮತ್ತೆ ಸವತ್ಯಾಗವನ್ನ ಬಿಜೆಪಿ ಮಾಡಿದ್ರು. ನೋಡಿ, ಬಿಜೆಪಿ ಮಾಡಿದ್ದು ರಾಜಕಾರಣ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ತಪ್ಪು ಮಾಹಿತಿ ಕೊಟ್ಟಿದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಆಯ್ತು, ವಿಷಾದವನ್ನು ವ್ಯಕ್ತಪಡಿಸಿದ ಮೇಲೆ ಅದರ ಮೇಲೆ ಮತ್ತೆ ವಿರೋಧ ಪಕ್ಷದವರು ಮಾತನಾಡುವಂತ ಅವಶ್ಯಕತೆ ಇಲ್ಲ. ಆದರೆ ಅವ್ರಿಗೆ ಸುದ್ದಿ ಆಗಬೇಕು, ರಾಜ್ಯದ ಜನತೆಗೆ ತಪ್ಪು ಮಾಹಿತಿ ಹೋಗ್ಬೇಕನ್ನಂತ ವಿಚಾರದಿಂದ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ಇದರಿಂದ ಏನು ಪ್ರಯೋಜನ ಇಲ್ಲ. ಖಂಡಿತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾರೆ. ಲಾಸ್ಟ್ ಪ್ರಶ್ನೆ, ತಾವು ಕೂಡ ಸಚಿವರಾಗಿ ಕೆಲಸ ಮಾಡಿದವರು, ಹಿರಿಯರು, ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಒಬ್ಬ ಸಚಿವರಾಗಿ ಇದನ್ನ ಫಾಲೋ ಅಪ್ ಮಾಡಬೇಕಾಗಿತ್ತು. ಅದರಲ್ಲಿ ಎಲ್ಲೋ ಒಂದ್ ಕಡೆಗೆ ಸ್ವಲ್ಪ ವಿಫಲತೆ ಆಯ್ತಾ? ಇದು ಏಪ್ರಿಲ್ ತಿಂಗಳಲ್ಲಿ ಮಂತ್ರಿಗಳಾದಂತವರು ರಿವ್ಯೂ ಮಾಡಿ ಕಾರ್ಯದರ್ಶಿಗಳನ್ನ ಕರೆದು ಇದೆಲ್ಲ ರಿವ್ಯೂ ಆಗಬೇಕು. ಒಂದೊಂದು ಸಾರಿ ಏನಾಗುತ್ತೆ, ಓವರ್ ಕಾನ್ಫಿಡೆಂಟ್ ಆಗಿ ಅತಿ ಇದರಿಂದ ಆಗಿರೋದಲ್ಲ. ಮಂತ್ರಿಗಳ ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ. ಸೆಕ್ರೆಟರಿ ಅವ್ರ ಕೆಲಸನೂ ಕೂಡ ಇದು ಆಗಿಲ್ಲ. ಒಂದೊಂದು ಸಾರಿ ಆಗಲ್ಲ, ಬೈ ಮಿಸ್ಟೇಕ್ ಇಟ್ ಹ್ಯಾಪನ್ಸ್. ಇಟ್ ಇಸ್ ಅನ್ ಹ್ಯೂಮನ್ ಎರರ್. ಹಾಗೆ ಆಗುತ್ತೆ. ಅದನ್ನ ಸರಿಪಡಿಸ್ಕೊಂಡು ಮಾಡಬೇಕು. ಮುಂದೆ ಈ ತರ ತಪ್ಪ ಆಗದ ಹಾಗೆ ಮಂತ್ರಿಗಳು ಕಾರ್ಯದರ್ಶಿಗಳು ಕೂಡ ಕೆಲಸ ಮಾಡಬೇಕು. ಈಗ ರಾಜ್ಯದ ಗೃಹಲಕ್ಷ್ಮಿ ಸದನದಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಅನ್ನೋದೇ ಈಗ ಸದನದ ಒಳಗಡೆ ಜಟಾಪಟಿಗೆ ಕಾರಣವಾಗಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಆ ಮೂಲಕ ತರಾಟೆಗೆ ತೆಗೆದುಕೊಂಡಿದೆ. ಹಾಗಾದ್ರೆ ಎಲ್ಲಿ ಹೋಯ್ತು ಹಣ? ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯ್ತು? ಏನಾದ್ರೂ ಗೋಲ್ಮಾಲ್ ಆಯ್ತಾ? ಫೆಬ್ರವರಿ ಮಾರ್ಚ್ ಹಣ ಬಿಡುಗಡೆ ಮಾಡಲಿಲ್ಲ ಸರ್ಕಾರ. ಇದೇ ವಿಚಾರ ಸದನದಲ್ಲಿ ಗದ್ದಲಕ್ಕೆ ಕಾರಣ ಆಗಿದೆ. 2 ತಿಂಗಳ ಬಾಕಿ ಹಣವನ್ನ ಬಿಡುಗಡೆ ಮಾಡೋದು ಯಾವಾಗ? ಹಣ ಬಾಕಿ ಬಗ್ಗೆ ಶಾಸಕ ಟೆಂಗಿನಕಾಯಿ ಧ್ವನಿ ಎತ್ತಿದ್ದಾರೆ. ಬಿಜೆಪಿ ಶಾಸಕ ಮಹೇಶ್ ಟೆಂಗಿನಕಾಯಿ ಆರೋಪ ನಿಜ. ರಾಜ್ಯಾದ್ಯಂತ ಫೆಬ್ರವರಿ ಮಾರ್ಚ್ ಹಣ ಬಿಡುಗಡೆ ಆಗಿಲ್ಲ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ.
ತಾಂತ್ರಿಕ ಕಾರಣದಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಟೆಕ್ನಿಕಲ್ ಪ್ರಾಬ್ಲಮ್ ಅಂತ. ಏನ್ ಟೆಕ್ನಿಕಲ್ ಪ್ರಾಬ್ಲಮ್? ಎಲ್ಲಿ ಹೋಯ್ತಾಗಾದ್ರೆ ಆ ಹಣ? ನಮ್ಮ ಜೊತೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸದನದಲ್ಲಿ ಗೃಹಲಕ್ಷ್ಮಿ ವಿಚಾರ ಪ್ರಸ್ತಾಪ ಆಯಿತು. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನ ಕೊಟ್ಟರು. ಸೊ ಈ ಭರವಸೆಯ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರು ಸದನದಲ್ಲಿ ಒಂದಷ್ಟು ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಾದ್ರೆ, ನಿನ್ನೆ ದಿವಸ ಬಿಜೆಪಿಯ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಕಳೆದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಹಣ ಕೊಡ್ತೇವೆ ಅವರ ವಿಧಾನಸಭಾ ಕ್ಷೇತ್ರದ ಯಾವ ಮಹಿಳೆಗೂ ಬಿಡುಗಡೆ ಆಗಿಲ್ಲ ಅಂತ ತಿಳಿಸಿದ್ರು. ಅದು ನಿಜ ಇದೆ. ಇಡೀ ರಾಜ್ಯಾದ್ಯಂತ ಫೆಬ್ರವರಿ ಮಾರ್ಚ್ ಬಿಡುಗಡೆ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ತಾಂತ್ರಿಕ ಕಾರಣದಿಂದ. ಏನಾಗಿದೆ, ಅದು ವರ್ಷದ ಕೊನೆಯ ದಿನಮಾನಗಳು, ಅಂದ್ರೆ ಈ ಬಜೆಟ್ ತಯಾರು ಮಾಡುವಾಗ ಅವಾಗ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಜಿಎಸ್ಟಿ ನಮಗೆ ವಾಪಸ್ ಬರಬೇಕು. ಜಿಎಸ್ಟಿ ವಾಪಸ್ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಅದನ್ನು ರಿಲೀಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಅದನ್ನ ರಿಲೀಸ್ ಮಾಡಬೇಕಾದ್ರೆ ಈ ವರ್ಷ ಮಾಡಬೇಕು. ಈ ವರ್ಷ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಇಟ್ಕೊಂಡು ಅದನ್ನ 5,000 ಕೋಟಿ, ಯಾಕಂದ್ರೆ 5,000 ಕೋಟಿ ಆಗುತ್ತೆ, ಅದು 5,000 ಕೋಟಿ ರೂಪಾಯಿನ ಕೊಡ್ಲಿಕ್ಕೆ ಭರವಸೆ ಕೊಟ್ಟಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನ ಮಾಡ್ಕೊಳ್ತಾರೆ. ಆಮೇಲೆ ನಮ್ಮ ಗೃಹಲಕ್ಷ್ಮಿಯಲ್ಲಿ ಫಲಾನುಭವಿಗಳು 1,26,00,000 ಅಲ್ಲ, ಅವ್ರು ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು 1,26,00,000 ಜನಕ್ಕೆ ಅಂದ್ರೆ 1,23,00,000 ಚಿಲ್ಲರೆ. ಯು ಕ್ಯಾನ್ ಸೇ 1,24 ಇದೆ. ಅದು ಖಂಡಿತವಾಗಿ ರಿಲೀಸ್ ಆಗುತ್ತೆ. ಸಂಬಂಧಪಟ್ಟಂತ ಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅದನ್ನ ಕೂಡಲೇ ಹಣ ರಿಲೀಸ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಬೇಕಂತ ಹೇಳ್ತೇನೆ. ಸರ್, ಈಗ ಮಂತ್ರಿಗಳು ಕ್ಷಮಾಪಣೆ ಕೇಳಬೇಕು ಅನ್ನುವಂತ ಪಟ್ಟನ್ನ ಹಿಡಿದ್ರು, ಮತ್ತೆ ಸವತ್ಯಾಗವನ್ನ ಬಿಜೆಪಿ ಮಾಡಿದ್ರು. ನೋಡಿ, ಬಿಜೆಪಿ ಮಾಡಿದ್ದು ರಾಜಕಾರಣ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ತಪ್ಪು ಮಾಹಿತಿ ಕೊಟ್ಟಿದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಆಯ್ತು, ವಿಷಾದವನ್ನು ವ್ಯಕ್ತಪಡಿಸಿದ ಮೇಲೆ ಅದರ ಮೇಲೆ ಮತ್ತೆ ವಿರೋಧ ಪಕ್ಷದವರು ಮಾತನಾಡುವಂತ ಅವಶ್ಯಕತೆ ಇಲ್ಲ. ಆದರೆ ಅವ್ರಿಗೆ ಸುದ್ದಿ ಆಗಬೇಕು, ರಾಜ್ಯದ ಜನತೆಗೆ ತಪ್ಪು ಮಾಹಿತಿ ಹೋಗ್ಬೇಕನ್ನಂತ ವಿಚಾರದಿಂದ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ಇದರಿಂದ ಏನು ಪ್ರಯೋಜನ ಇಲ್ಲ. ಖಂಡಿತವಾಗಿ ಹಣವನ್ನು ಬಿಡುಗಡೆ ಮಾಡ್ತಾರೆ. ಲಾಸ್ಟ್ ಪ್ರಶ್ನೆ, ತಾವು ಕೂಡ ಸಚಿವರಾಗಿ ಕೆಲಸ ಮಾಡಿದವರು, ಹಿರಿಯರು, ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಒಬ್ಬ ಸಚಿವರಾಗಿ ಇದನ್ನ ಫಾಲೋ ಅಪ್ ಮಾಡಬೇಕಾಗಿತ್ತು. ಅದರಲ್ಲಿ ಎಲ್ಲೋ ಒಂದ್ ಕಡೆಗೆ ಸ್ವಲ್ಪ ವಿಫಲತೆ ಆಯ್ತಾ ಅಂತ. ಇದು ಏಪ್ರಿಲ್ ತಿಂಗಳಲ್ಲಿ ಮಂತ್ರಿಗಳಾದಂತವರು ರಿವ್ಯೂ ಮಾಡಿ ಕಾರ್ಯದರ್ಶಿಗಳನ್ನ ಕರೆದು ಇದೆಲ್ಲ ರಿವ್ಯೂ ಆಗಬೇಕು. ಒಂದೊಂದ್ ಸಾರಿ ಏನಾಗುತ್ತೆ, ಓವರ್ ಕಾನ್ಫಿಡೆಂಟ್ ಆಗಿ ಅತಿ ಇದರಿಂದ ಆಗಿರೋದಲ್ಲ. ಮಂತ್ರಿಗಳ ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ. ಸೆಕ್ರೆಟರಿ ಅವ್ರ ಕೆಲಸನೂ ಕೂಡ ಇದು ಆಗಿಲ್ಲ. ಒಂದೊಂದ್ಸರಿ ಆಗಲ್ಲ, ಬೈ ಮಿಸ್ಟೇಕ್ ಇಟ್ ಹ್ಯಾಪನ್ಸ್, ಇಟ್ ಇಸ್ ಅನ್ ಹ್ಯೂಮನ್ ಎರರ್. ಹಾಗೆ ಆಗುತ್ತೆ. ಅದನ್ನ ಸರಿಪಡಿಸ್ಕೊಂಡು ಮಾಡಬೇಕು. ಮುಂದೆ ಈ ತರ ತಪ್ಪ ಆಗದ ಹಾಗೆ ಮಂತ್ರಿಗಳು ಕಾರ್ಯದರ್ಶಿಗಳು ಕೂಡ ಕೆಲಸ ಮಾಡಬೇಕು. ಈಗ ರಾಜ್ಯದ ಗೃಹಲಕ್ಷ್ಮಿ